ಈಗ ಅಲ್ಲಿಂದ ಬರದ ನೀನು ವಿಷಯ ಏನು? ಈಗ ಅನುಕರಣೆಯ ಅವನು ಒಳ್ಳೆಯದಾಗಿ ಅಮ್ಮ ನಾವಿಬ್ಬರು ಜಗವನ್ನು ಸೇರಿದ್ದದ ಸುಖದಲ್ಲಿರುವಂತಹ ದೇವರುಗಳೆಲ್ಲರೂ ದೇವರುಗಳು ಕಳ್ಳರು ನೀವು ದೇವರುಗಳು ಒಬ್ಬೊಬ್ಬರಾಗಿ ಬಂದರು ಅಷ್ಟದಿಕ್ಪಾಲಕರು ಅಷ್ಟದಾರರಲ್ಲಿ ಭಾರಿ ಕಷ್ಟದಲ್ಲಿ ನಿಂತುಕೊಂಡು ಅಲ್ಲಿಗೆ ಪುಸ್ತಕ ಮಾಡಿ ಹೋದ್ರು ಹೌದಾ ಯಾವುದು ಗುಣದ ಅಗ್ನಿ ವಾಯು ಕುಬೇರ ನಿರುಕ್ತಿ ಎಲ್ಲ ಬಂದದ್ದು ಬಿಟ್ಟು ತಿಂದದ್ದು ಓಡಿದ್ದು ಓಡಿ ಹೋದವರ ವಿಷಯ ನಮಗೆ ಓಡಿ ಹೋದವರ ವಿಷಯ ನಾವು ಏನು ಪ್ರಯೋಜನ ನಮ್ಮ ನಿರೀಕ್ಷೆ ಇದ್ದದ್ದು ಯಾರ ಮೇಲೆ ಯಾರು ಅವನ ಮೇಲೆ ಅವ ಬರ್ತಾನೆ ಎನ್ನುವ ಹಾಗೆ ಕಾಯ್ದು ಕೂತುವ ವೇಳೆಯಲ್ಲಿ ಬಂದ ಯಾರು ಐತಾರದಲ್ಲಿ ಐರಾವತ ನಡೆರಿ ನೇರವಾಗಿ ಬಂದು ನಿಂತ ನಿಮ್ಮ ಗಂಡ ಹೀಗೆ ನೋಡಿದ್ರು ನೋಡಿ ಬಂದವರು ಯಾರು ಯಾರು ಗುರಪ್ಪ ಗುರುಪ್ಪನ ಬಾಯಲ್ಲ ಸುರಪ್ಪ ಬಂದು ನಿಂತ ನಿಮ್ಮ ಗಂಡ ಹೀಗೆ ನೋಡಿದ್ರು ನೋಡಿ ಸರ್ಜರಿಗೆ ಈ ಇಡೀ ಟೀಮ್ ಅನ್ನು ಒಟ್ಟು ಮಾಡುವಲ್ಲಿ ಬಹಳ ಮುತುವರ್ಜಿ ವಹಿಸಿದೆ ಅಂತ ನಮಗೆ ಪ್ರಾಮಾಣಿಕವಾಗಿ ಗೊತ್ತು. ಈ ಕಾರ್ಯಕ್ರಮ ಇಷ್ಟು ಒಳ್ಳೆದಾಗಬೇಕಿದ್ರೆ ಮೂಲ ಕಾರಣೀಕರ್ತರು ಮತ್ತೆ ಇಡೀ ಸ್ವಾಮಿಗಳ ಬಳಗ, ನಮ್ಮ ಬಂಧುಗಳು ಎಲ್ಲ ಇಡೀ ಬಳಗ, ಈ ಬಳಗದ ಸಾಧನೆ ಮತ್ತೆ ಶ್ರಮ ಎದ್ದು ಕಾಣ್ತಾ ಇದೆ. ಇವತ್ತು ಎಷ್ಟೋ ಸಾವಿರಾರು ಮಂದಿ ಇವತ್ತು ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇದ್ರ ಜೊತೆಗೆ ಕಲಾ ಸರಸ್ವತಿಯ ಸೇವೆ, ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿ, ತಾಯಿ ದುರ್ಗಿಗೂ ಹೌದು, ಅದು ಬಹಳ ವಿಶೇಷ. ಇವತ್ತು ಆ ಮೂಲಕ ಈ ಹಿರಿಯವರಿಗೆ ಕೂಡ ನಮ್ಮ ಎಲ್ಲರಿಗೆ, ನಮ್ಮ ಮಾಸ್ಟರ್ಗೆ, ಟೀಚರ್ಗೆ ಎಲ್ಲ ಸನ್ಮಾನ ಮಾಡಿದ್ದೀರಿ. ಅನ್ನದಾನದ ಪ್ರಮುಖ ರೂವಾರಿಯೂ ಇಲ್ಲಿದ್ದಾರೆ. ನಿಮ್ಮೆಲ್ಲ ಇಡೀ ತಂಡಕ್ಕೆ ನಾನು
ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಪಾವಂಜೆ ಮೇಳದ ಸತತ ಷಷ್ಠಿಯ ಮಾರನೇ ದಿವಸ ಪರ್ಮನೆಂಟ್ ಆಗಿ ನೀವು ಆಟ ಇಲ್ಲಿ ಮಾಡಿಸ್ತಾ ಬರ್ತಾ ಇದ್ದೀರಿ. ಆದ ಕಾರಣ ಆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಿಮಗೆ ಸಿಗ್ಲಿ. ಮುಂದೆ ಶಬರಿಮಲೆಗೆ ಪ್ರಯಾಣ ಮಾಡುವ ಗುರುಸ್ವಾಮಿಯ ಬಳಗಕ್ಕೆ ಆ ಸುಬ್ರಹ್ಮಣ್ಯನ ಅನುಗ್ರಹಗಳು ಒಟ್ಟಿಗೆ ಅಯ್ಯಪ್ಪ ಸ್ವಾಮಿಯ ಜೊತೆಗೆ ಸಿಗ್ಲಿ ಎಂಬುದಾಗಿ ಭಾವಿಸುತ್ತಾ ಬೇಡುತ್ತಾ ನಮಗೆಲ್ಲರಿಗೂ, ನಮ್ಮ ಕಲಾವಿದರಿಗೂ ಹಾಗೂ ನೋಡುವಂತ ಸಮಸ್ತ ಭಜಕರಿಗೂ ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹವೂ ಬೇಕು ಅಂತ ನಿಮ್ಮಲ್ಲಿ ನಾವು ಬೇಡ್ತಾ ಇದ್ದೇವೆ. ನಿಮ್ಮ ಮುಖಾಂತರ ನಾವು ಬೇಡುತ್ತಾ ಈ ಒಂದು ವೇದಿಕೆಗೆ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ, ತಮ್ಮಗಳ ಸಹಕಾರ ಇದ್ರೆ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ. ನೀವು ಎಷ್ಟು ದೊಡ್ಡ ಮನಸ್ಸು ಮಾಡ್ತೀರಿ ಬಂದವರು ಈ ಸಂಸ್ಥೆಗೆ, ಅಷ್ಟು ಈ ಕಾರ್ಯಕ್ರಮ ಬೆಳಗ್ತದೆ, ಈ ಕ್ಷೇತ್ರ ಬೆಳಗ್ತದೆ. ಇಂತಹ ಒಂದು ಧಾರ್ಮಿಕ ಮಾರ್ಗದರ್ಶಕವಾದಂತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಮನೆಯವರು ಕೂಡ, ಅದರಲ್ಲಿ ದೊಡ್ಡವರು ಸಣ್ಣವರು ಎಂಬ ಭೇದ ಭಾವ ಇಲ್ಲ, ನಿಮ್ಮದ್ದಾದಂತ ಒಂದು ಸೇವೆ ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ಈ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಸಲ್ಲಬೇಕು. ಅದು ಸಲ್ಲಿಸಿದ್ರೆ ಮಾತ್ರ ಆ ದೇವರು ಪ್ರಸನ್ನರಾಗ್ತಾರೆ, ನಮ್ಮ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಮ್ಮ ಸಾಧ್ಯತೆ ಆಗುತ್ತೆ. ಇಂತಹ ಸಂಸ್ಥೆಗೆ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಆದ ಕಾರಣ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಟೀಮ್ ತತ್ವಮಸಿಯ ಬೆಳಗಕ್ಕೆ ಸಹಕಾರ ನೀಡಬೇಕಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇನ್ನಷ್ಟು ಜನರ ಸಹಕಾರ ಸಿಗಲಿ, ಪ್ರತಿ ವರ್ಷವೂ ಇದಕ್ಕಿಂತ ವಿಜೃಂಭಣೆಯಾಗಿ ಈ ಕೆಲಸ ನಡೆಯಲಿ. ನಿನ್ನೆ ಇಷ್ಟೊತ್ತಾಗುವಾಗ ನೀವು ನೋಡಿದ್ದೀರಿ ನಿಮ್ಮ ಕಣ್ಣ ಮುಂದೆ ಮಳೆಯ ಪ್ರಭಾವ ಹೇಗಿತ್ತು ಅಂತ. ನಾನಿಲ್ಲಿ ತುಕ್ಕೋಟು ಸಮೀಪಕ್ಕೆ ರಾತ್ರಿ 2 ಗಂಟೆಗೆ ನಿನ್ನೆ ಬಂದಿದ್ದೆ, ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಅಂತ ಮಳೆ ಬರ್ತಾ ಇತ್ತು. ಇವತ್ತು ಆ ದೇವರ ಅನುಗ್ರಹ ಕೂಡ ನಮಗೆ ಆಗಿದೆ ಎಂಬುದಾಗಿ ನಾನು ಭಾವಿಸ್ತಾರೆ. ಎಳ್ಳಿನದು ಕೊರತೆ ಈಶ್ವರಗೆ ಮಾಡಲಿಲ್ಲ. ಆದ ಕಾರಣ ನಿಮ್ಮೆಲ್ಲರ ಹಾರೈಕೆ ಈ ಟೀಮ್ ಮೇಲೆ ಇರಲಿ, ಎಲ್ಲ ಹಿರಿಯವರ ಆಶೀರ್ವಾದ ನಮಗೆ ಇರಲಿ, ಇನ್ನಷ್ಟು ಮತ್ತಷ್ಟು ಈ ಕಾರ್ಯಕ್ರಮ ಉಜ್ವಲವಾಗಿ ನಡೆಯಲಿ ಎಂಬುದಾಗಿ ಬೇಡುತ್ತಾ, ಲಕ್ಷಾಂತರ ಮಂದಿ ಲೈವ್ ಅಲ್ಲಿ ಕೂಡ ವೀಕ್ಷಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಬೇಡುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪೋಲೆ
ಮಗನೇ ಮಹಿಷ ನಮ್ಮ ದೀರ್ಘ ಸ್ವರವನ್ನಾಲಿಸಿ ಇಂಥ ಕಜವಾಡ ಮಾಡಿ ಬಂದಿದ್ದೇನೆ. ಎಲ್ಲಿನ ಹಾಗೆ ನೀನಿಲ್ಲ ತಾಯಿ, ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನಾಟಕಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕುಮ್ಮರಿ ಹರಿಯುತ್ತಾ ಇದೆ. ಹಣೆಯನ್ನ ಎತ್ತಿ ನೋಡಿದೆ ಎಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅನಿಸಿದೆ, ಕೊರಳಲ್ಲಿ ಮರೆಯಬೇಕಾದ ಮಂಗಳಸೂತ್ರ ಕಡಿದು ಕಾರುವುದೆಂದು ಸೇರಿದೆ. ಶ್ವೇತ ವಸ್ತ್ರವನ್ನು ಒಪ್ಪಿದ್ದೀಯ, ಏನಾಯಿತು? ಶಂಕರ
ನಿನಗೇನಾದರೂ